ಈ ರುದ್ರಾಭಿಷೇಕವನ್ನು ಅದೇ ರೀತಿ ಮೃತ್ಯುಂಜಯ ಹೋಮವನ್ನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹಿರಿಯರಾದಂಥ ನಮ್ಮ ನಾಗಣ್ಣವರು ಈ ಒಂದು ದಿನ ಸೋಮೇಶ್ವರ ಸ್ವಾಮಿ ಟೆಂಪಲ್ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಇನ್ನೊಂದು ಹೇಳಿಕ್ಕೆ ಬಯಸ್ತೀನಿ. ಈಗಾಗಲೇ ಹೇಳಿದ್ದಾರೆ, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಈ ಒಂದು ರಾಜ್ಯದ ರೈತರ ಕಣ್ಮಣಿ, ರೈತರಿಗೋಸ್ಕರನೇ ಹುಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತಲೂ ಹೇಳ್ಬೋದು. ಬಹುಶಃ ಅಂತ ಒಬ್ಬ ಪುಣ್ಯಾತ್ಮರು ಹುಟ್ಟಿರೋದು ನಮ್ಮ ರಾಜ್ಯದಲ್ಲೇ ನಮ್ಮ ಪುಣ್ಯ ಹೇಳಬೇಕು ಅಂದರೆ. ಯಾಕಂತಂದರೆ ಅವರ ಜೀವನ ಪೂರ್ತಿನೂ ರೈತರಿಗೋಸ್ಕರ, ಬಡವರಿಗೋಸ್ಕರ ಅವರು ದುಡ್ದಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡಿದ್ರೆ ಬಹುಶಃ ಅಂಥ ಒಂದು ಕಾರ್ಯಕ್ರಮಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಅಂತ ಒಬ್ಬ ಮನುಷ್ಯ ಹುಟ್ಟೋದು ಇಲ್ಲ ನಮ್ಮ ರಾಜ್ಯದಲ್ಲಿ. ಯಾಕಂದರೆ ಇವತ್ತಿನ ದಿನ ರೈತರಿಗಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು. ಬಹುಶಃ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಷ್ಟು ಅಂತ ಒಂದೊಂದಾಗಿ ಬಿಡಿಸಿ ಹೇಳಿದ್ರು ಸಹ ಒಂದು ವಾರ ಪೂರ್ತಿ ಹೇಳಬೇಕಾಗ್ತದೆ. ಅವರ ಒಂದು ಇವತ್ತು ದಿನ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಪಕ್ಷದ ಪರವಾಗಿ ಹಾಗೂ ಏನು ನಮ್ಮ ನಾಗಣ್ಣವರು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಅವ್ರಿಗೆ ಆಯುಸ್ಸು ಆರೋಗ್ಯ ತುಂಬ ಚೆನ್ನಾಗಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಖ್ಯವಾಗಿ ಇನ್ನೊಂದು ಏನು ಅಂತಂದರೆ, ಅವರು ವಿಶೇಷವಾಗಿ ನಮ್ಮ ಈಶ್ವರ ಭಕ್ತರು ಅಂತಲೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ದೈವ ಭಕ್ತರವರು. ಯಾಕಂದರೆ ಈ ಒಂದು ರಾಜ್ಯದಲ್ಲಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸ್ತಾರೆ ಅಂತಂದರೆ ಬಹುಶಃ ಅಷ್ಟು ಸುಲಭ ಅಲ್ಲ, ನಾವು ನೋಡೋಕ್ಕಾಗಲ್ಲ ಬಿಡ್ರಿ. ಮುಂದೆ ಇನ್ಯಾರು ನಮ್ಮ ನಾಡಿನ ಒಬ್ಬ ಯಾರೂ ಸಹ ಆ ಒಂದು ಕೆಲಸಕ್ಕೆ ಆ ಒಂದು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ಒಂದು ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ. ಅಂಥವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಸುಮಾರು ಕೋಟ್ಯಾಂತರ ಜನ ಇವತ್ತಿನ ದಿನ ಅವನನ್ನು ನೆನೆಸ್ಕೋತಾರೆ, ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗ್ತದೆ ಅಂತ ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಅಂತ ಒಬ್ಬ ಮನುಷ್ಯನ ನಾವು ಯಾವತ್ತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಚೆನ್ನಾಗಿರಲಿ. ಆ ಕುಟುಂಬ ಇವತ್ತು ದಿನ ರೈತರೇನಾದರೂ ಉಳಿಬೇಕಂದ್ರೆ, ಈ ರಾಜ್ಯದಲ್ಲಿ ರೈತರು ಉಳಿಬೇಕಂದ್ರೆ ಆ ಕುಟುಂಬ ಮುಖ್ಯ. ಆ ಕುಟುಂಬದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಕುಮಾರಣ್ಣವರು, ನಮ್ಮ ನಿಖಿಲ್ ಕುಮಾರಣ್ಣವರು ಅಂಥವ್ರು ಏನಾದರೂ ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡ್ತಾರೆ ಅಂತಂದರೆ ಬಹುಶಃ ಮುಂದಿನ 28 ಚುನಾವಣೆಯಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಅವರೇನಾದರೂ ಮುಖ್ಯಮಂತ್ರಿ ಆಗಿದ್ದೇ ಸಂದರ್ಭದಲ್ಲಿ ಈ ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ದಿನಗಳು ಬಂದಿದ್ದಾವೆ ಅಂತಲೇ ಅರ್ಥ. ಯಾಕಂತಂದರೆ ಈಗಾಗಲೇ ತಾವೆಲ್ಲನೂ ನೋಡ್ತಾ ಇದ್ದೀರಿ ಈ ಒಂದು ರಾಜ್ಯಕ್ಕೆ ಯಾವ ಗತಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ ಗತಿಯನ್ನು ಹೋಗ್ಲಾಡಿಸ್ಲಿಕ್ಕೆ ಬಹುಶಃ ಅಂಥ ಒಬ್ಬ ನಾಯಕ ಈ ಒಂದು ರಾಜ್ಯಕ್ಕೆ ಅನಿವಾರ್ಯ ಅಂತಲೂ ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಏನು ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆ ಕುಟುಂಬ ಮುಂದಕ್ಕೆ ಬರಲಿ, ಆ ಕುಟುಂಬ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಒಳ್ಳೆ ಒಂದು ಮುಂದಿನ ದಿನಗಳಲ್ಲಿ ಅವರ ಒಂದು ಆಶೀರ್ವಾದ, ನಮ್ಮ ಜನಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ.